ಸಾಹೇಬ್ರಿಗೆ ಏನೋ ಬರ್ಲಿಕ್ಕೆ ಹೇಳಿದ್ದೀರಂತಲ್ಲ. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ. ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ಕೆಲಸವಿತ್ತು, ಅದಕ್ಕೆ ಬರಲಿಕ್ಕೆ ಹೇಳಿದ್ದೆ. ಬನ್ನಿ ಸಾಹೇಬ್ರೆ, ಬಾರನ ಹುಡುಕಿದೆ, ನಮ್ಮ ಜೊತೆ ಸ್ವಲ್ಪ ತೆಗೆದುಕೊಳ್ಳಿ. ಬೇಡ ಸರ್, ಈ ಯೂನಿಫಾರ್ಮಿಗೆ ಧಕ್ಕೆ ಆಗುವಂತ ಕೆಲಸ ನಾನು ಯಾವತ್ತೂ ಮಾಡಲ್ಲ ಅಂತ ಪ್ರಮಾಣ ಮಾಡಿದ್ದೇನೆ. ನೀವು ಮುಗಿಸಿ, ನಾನು ಅಲ್ಲಿವರೆಗೆ ಇಲ್ಲೇ ಕುಳಿತುಕೊಳ್ಳುತ್ತೇನೆ. ಸಾಹೇಬ್ರೆ, ಡ್ರಿಂಕ್ಸ್ ಬ್ಯಾಡ ಬಿಡ್ರಿ. ನಿಮ್ ಮನಸ್ಸು ಹಗುರ ಮಾಡ್ಲಿಕ್ಕ ದೇವಲೋಕದ ಅಪ್ಸರಿ ಅಂತ ಹುಡುಗಿ ಕರೆಸಿದ್ರಾಯ್ತು. ಏ ತಮ್ಮ, ಕರೆಸ್ರೆ ಕರೆಸಿದ ಕಣ್ಣೇನ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರು ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರೋಗ್ಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರು ದೊಡ್ಡ ರೋಗ. ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ದುನಿಯ ನಮ್ಮದು ಭಾವದ ದಿನವೋ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರು ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ. ಸಾಹೇಬ್ರೆ, ಕರೆಸಿದ ಕಾರಣವೆಂದು ಮೊದಲು ಹೇಳಿ. ಮೋಜು ಮಸ್ತಿ ಮಾಡಲಿಕ್ಕೆ ನಾನೇನು ರಾಜಕೀಯ ನಾಯಕನಲ್ಲ. ನಿಮ್ಮ ಹಾಗೆ ಹಾಯಾಗಿ ಕುಡಿಲಿಕ್ಕೆ ಬಿಸಿನೆಸ್ ಪಾರ್ಟ್ನರ್ ಅಲ್ಲ. ನಾನು ಸರ್ಕಾರದ ಸೇವಕನೆಂಬುದನ್ನು ಮಾತ್ರ ಮರೆಯಬೇಡಿ. ಸರ್ಕಾರ ಸರ್ಕಾರ ನಡೆಸುವ ಶಾಸಕರು ಇಲ್ಲಿ ಕಣ್ಣು ಮುಂದೆ ನಿಂತಿರುವಾಗ ನಿನಗೆ ಯಾವ ಭಯ ಜಗದೀಶ್? ಇನ್ಸ್ಪೆಕ್ಟರ್, ಈ ತಾಲೂಕೆ ನಾನು ಹೇಳಿದಂತೆ ಕೇಳುತ್ತಿರುವಾಗ ನಿನಗೆ ಯಾವ ಭಯ? ಸರ್ಕಾರ ನಡೆಸುವ ಸರ್ದಾರನೇ ನಿನ್ನ ಕಣ್ಣ ಮುಂದೆ ನಿಂತಿರುವಾಗ ನಿನಗ್ಯಾವ ಚಿಂತೆ? ಸಾಹೇಬ್ರೆ, ಭಯ ಎಂಬುದು ಈ ಕಾಗಿಯ ದರ್ಪದಲ್ಲಿ ಅಡಗಿ ಹೋಗುತ್ತೆ. ಇನ್ನು ಚಿಂತೆ ಮಾಡಲಿಕ್ಕೆ ನಾನೇನು ಕಳ್ಳು ಗಂಟು ಮಾಡಿಕೊಂಡು ಹೇಳಿಯಲ್ಲ. ನನ್ನನ್ನು ಕರೆಸಿದ ಕಾರಣವೆಂದು ಮೊದಲು ಹೇಳಿ.
ಹುಚ್ಚಾಡ್ಸಿ ಮಗನ ಮನೆಯಲ್ಲಿ ತಮ್ಮ ಸೌಕರ ಹೇಳ್ರಿ ಕಾರಣನ ಕಾರಣ ಇನ್ಸ್ಪೆಕ್ಟರ್, ಉಸುಗು ತುಂಬುತ್ತಿದ್ದ ನಮ್ಮ ಲಾರಿ ಡ್ರೈವರ್ ನನ್ನು ಒಂದು ಲಾಕಪ್ಗೆ ಹಾಕಿರುವೆ. ಇನ್ನು ನಮ್ಮ ಬಡವರಿಗಾಗಿ ಸಾಲ ಕೊಡುತ್ತಿದ್ದ ನಮ್ಮ ಫೈನಾನ್ಸ್ ಕಂಪನಿಯನ್ನು ಸೀಜ್ ಮಾಡಿರುವೆ. ಇನ್ನು ಬೀಜ ಗೊಬ್ಬರ ಅಧಿಕಾರಿಗಳಿಗೆ ಕೂಡ ಹಾಕಿರುವೆ. ಸಾಕ, ಇನ್ನು ಬೇಕಾ? ಹೌದು ಸರ್, ಸರ್ಕಾರ ಉಸುಕು ಬಂದು ಮಾಡಿದರು, ಕಳ್ಳತನ ಮಾಡಿ ಉಸುಕು ತುಂಬಿ ಉಳ್ಳವರಿಗೆ ಹಾಕುತ್ತಿದ್ದರು. ಅದಕ್ಕೆ ಅವರನ್ನು ಒತ್ತು ಒಳಗಡೆ ಹಾಕಿರುವೆ. ಇನ್ನು ಸಾಲ ಎಂಬ ಸೂಲದಲ್ಲಿ ಬಡ್ಡಿಗೆ ಮಹಾಬಡ್ಡಿ ಹಾಕಿ ರೈತರ ಸಾವಿಗೆ ಕಾರಣರಾಗುತ್ತಿದ್ದ ಅಧಿಕಾರಿಗಳ ಕೈಗೆ ಗೋಳ ಹಾಕಿರುವೆ. ಇನ್ನು ಬಂಗಾರದಂತ ಬೆಳೆ ತೆಗೆಯಬೇಕಿದ್ದ ರೈತರಿಗೆ ಕಳ್ಳ ಬೀಜ ಗೊಬ್ಬರ ಕೊಟ್ಟು ಅವರ ಸಾವಿಗೆ ಕಾರಣರಾಗುತ್ತಿದ್ದ ಫೈನಾನ್ಸ್ ಕಂಪನಿಯನ್ನು ಸೀಜ್ ಮಾಡಿರುವೆ. ಇನ್ನು ಇದರಿಂದ ನಿಮಗೇನು ತೊಂದರೆ ಆಗಿದೆ? ತೊಂದರೆ ನಮಗಲ್ಲ ಹುಚ್ಚಪ್ಪ, ನಮ್ಮ ಪಕ್ಷಕ್ಕೆ. ಮುಂದೆ ಬರುವ ಎಲೆಕ್ಷನ್ಗೆ ನಮ್ಮಂತ ಶಾಸಕರು 1000 ನೋಟು ಕೊಟ್ಟು ಓಟು ಖರೀದಿಸಬೇಕಲ್ಲ. ಅದಕ್ಕೋಸ್ಕರ ಕಳ್ಳ ದಾರಿಯಿಂದ ಹಣ ಸಂಪಾದಿಸಲಿಕ್ಕೆ ನಾನೇ ಪರ್ಮಿಷನ್ ಕೊಟ್ಟಿದ್ದೆ. ಹೌದು ಸರ್, ಹೌದು ಸರ್, ನಿಮ್ಮನ್ನು ನಂಬಿ ಆರಿಸಿದ ಜನರಿಗೆ ಮೋಸ ಮಾಡಿದಂತಾಗುದಿಲ್ಲ ಸಾಹೇಬ್ರೆ. ಮೋಸ? ಇನ್ಸ್ಪೆಕ್ಟರ್, ಮೋಸ ಮಾಡುವ ನೀತಿಯಿಂದ ಬದುಕಿದರೆ ಮುಂದೆ ಬರುವ ಎಲೆಕ್ಷನ್ನಿನಲ್ಲಿ ಸತ್ಯವಂತರಾಗಿ ಬಂದು ಓಟು ಹಾಕಬೇಕಲ್ಲ ಈ ಬಂಡ ಜನ. ಇನ್ಸ್ಪೆಕ್ಟರ್, ನೋಟಿನ ಕಂತೆಗಳನ್ನು ಚೆಲ್ಲಿದಾಗ ಮಾತ್ರ ಆರಿಸಿ ಬರಲು ಸಾಧ್ಯ. ಅದಕ್ಕೆ ನೀತಿವಂತರಾಗಿ ಬದುಕಿದರೆ ಈ ಸಮಾಜದಲ್ಲಿ ಕೊನೆಗೆ ಸಿಗುವ ಉತ್ತರ ಸೋಲು. ಇನ್ಸ್ಪೆಕ್ಟರ್, ಆರಿಸಿ ಬರುವಾಗ ಕೋಟಿ ಗಂಟಲೆ ದುಡ್ಡು ಖರ್ಚು ಮಾಡಿ ಆರಿಸಿ ಬಂದ ನಂತರ ನ್ಯಾಯ ನೀತಿ ಧರ್ಮವೆಂದು ನೀತಿ ಪಾಠ ಬೋಧಿಸಿದರೆ ಸಮಾಧಿಯಾಗುವುದು ಅವನ ಹೆಣ. ಅದಕ್ಕೆ ಯಾರ ಹೆಣ ಬಿದ್ದರೂ ಸರಿ, ಹಣ ಸಂಪಾದಿಸುವುದೇ ಈ ಶಾಸಕರ ಮೊದಲ ಗುರಿ. ಸಾಧಿಸುವ ಸಲುವಾಗಿ ಬಡ ಜನರನ್ನು ಬಲೆ ತೆಗೆದುಕೊಂಡು ಬೃಂದಾವನದಲ್ಲಿ ಬದುಕಿದರು. ಬಡವರ ಶಾಪ ತಟ್ಟದೆ ಬಿಡುವುದಿಲ್ಲ ಸಾಹೇಬ್ರೆ. ಒಂದಲ್ಲ ಒಂದು ದಿನ ಒಪ್ಪು ತಿಂದವನು ನೀರು ಕುಡಿಯಲೇಬೇಕು. ಇನ್ಸ್ಪೆಕ್ಟರ್, ನಿನ್ನ ನೀತಿಯ ಪಾಠವನ್ನು ಕೇಳಲಿಕ್ಕೆ ಇಲ್ಲಿ ಕರೆಸಲಿಲ್ಲ. ಮರ್ಯಾದೆಯಿಂದ ನಮ್ಮ ಕೆಲಸಕ್ಕೆ ಅಡ್ಡವಾಗಿ ನಿಲ್ಲುವುದನ್ನು ಬಿಟ್ಟು ಸುಮ್ಮನಿದ್ದರೆ ಒಳ್ಳೆಯದು. ಇಲ್ಲ ಅಂದರೆ ಇದರ ಪರಿಣಾಮ ನಷ್ಟವಿರುವುದಿಲ್ಲ. ನೋಡ್ತಮ್ಮ, ನಿನಗೆ ಎಷ್ಟು ಹಣ ಬೇಕಾ ಕೇಳು, ನಾವು ಕೊಡ್ತೀವಿ. ಗಲಾಟೆ ಬಾಯಿ ಬಿಗಡುವುದು ಮಾತನಾಡು. ನೀ ನಾಲಿಗೆ ಎಂದಲ ಕಾಸಿಗೆ ನಾಲಿಗೆ ಚಾಚುವ ನಾಯಿ ನಾನಲ್ಲ. ನೀವು ಕೊಡುವ ಹಣ ಮತ್ತಿಗೆ ಸಮ. ಖಾಕಿ ಬಟ್ಟೆ ಮೈ ಮೇಲಿದೆ ಎಂದು ಈ ಕಾದಿ ಎದುರಿಗೆ ಗೌರವದಿಂದ ಎದೆ ಹುಟ್ಟಿಸಿ ಮಾತನಾಡಿದ್ದೆ. ಆದರೆ ಹೆಸರಿಲ್ಲದ ಊರಿಗೆ ಹಾಕಿ ಉಸಿರು ನಿಲ್ಲಿಸಿ ಬಿಡುವೆ. ಸೌಕರ ಸಿಕ್ಕಾಪಟ್ಟೆ ಮಾತಾಡೋದ್ರಿ ನನ್ ಮಗ. ಇವನ ನೀರಿಲ್ಲದವರಿಗೆ ಟ್ರಾನ್ಸ್ಫರ್ ಮಾಡೋದ ಒಳ್ಳೇದ್ರಿ. ಅವಾಗ ಗೊತ್ತಾಗದ್ರಿ ಗಾದಿ ಕಿಮ್ಮತ್ತ. ಟ್ರಾನ್ಸ್ಫರ್ ನನಗೆ ಹೇಳಿಕೆ ತಿಳಿಸುವ ಬಚ್ಚೆ. ಕೆಟ್ಟದಿಂದ ಮುನ್ನುಗ್ಗಿ ನಿಮ್ಮಂತ ದ್ರೋಹಿಗಳನ್ನು ಎಚ್ಚರಿಸಲು ಹುಟ್ಟಿ ಬಂದಿದ್ದಾನೆ ಈ ನಟ್ಟ ಜಗದೀಶ್. ಎಂಜಲ
ಕರ್ತವ್ಯ ಕಾನೂನಿಗೆ ಈಗ ಕಣ್ಣು ತೆಗೆಯುತ್ತಿರುವ ಮರಿಗಪ್ಪೆ ನೀನು. ತಲತೆ ನಿನ್ನ ಖಾಕಿ ಬಟ್ಟೆಯಲ್ಲಿ ನಿಷ್ಠಾವಂತರಾಗಿ ಬದುಕುತ್ತೇನೆ ಎನ್ನುವ ಕರ್ತವ್ಯ ನಿಷ್ಠರು ಇಲ್ಲಿ ಯಾರೂ ಇಲ್ಲ. ಸುಮ್ಮನೆ ನಮ್ಮ ಕಳ್ಳ ವ್ಯವಹಾರಕ್ಕೆ ಸಹಕಾರ ಕೊಡು. ಸಹಕಾರ ಕೊಡಲಿಕ್ಕೆ ನಾನೇನು ನಿಮ್ಮ ಅನ್ನವನ್ನು ತಿಂದು ಬದುಕುತ್ತಿದ್ದೇನೆ ಅಂತ ತಿಳಿದುಕೊಂಡಿದ್ದೀರಾ? ನಾನು ಸರ್ಕಾರದ ಸೇವಕ. ನಿಮ್ಮಂತವರೇ ಸಹಕಾರ ಕೊಡುವ ಬದಲು ಚೆಟ್ಟು ಹೊಡೆಯುವ ಸರ್ಕಾರದ ಸೇವಕ. ಸರ್ಕಾರದ ಸೇವೆಯನ್ನು ಮಾಡುವ ನಿನ್ನ ಖಾಕಿ ಬಟ್ಟೆಯನ್ನು ಕಿತ್ತು ಕಾಯಕವನ್ನೇ ಕಸಿದುಕೊಂಡು ಬದುಕಲಿಕ್ಕೆ ನೆಲೆಯಿಲ್ಲದಂತೆ ಮಾಡುವ ನರಕ ಯಾತನೆ ಅನುಭವಿಸುವ ಹಾಗೆ ಮಾಡುವ ನರರಾಕ್ಷಸ ನರಸಿಂಹನಾದ. ನೀವು ಮಾಡುವ ಅನ್ಯಾಯ ನರಸಿಂಹ, ನರಸಿಂಹ, ನಿನಗೆ ಜನರು ಕೊಟ್ಟಿರುವ ಅಧಿಕಾರ ಕೇವಲ 5 ವರ್ಷ. ಇದ್ದಿದ್ದಕ್ಕೆ ತೆಗೆದು ಮಾತನಾಡುತ್ತಿರುವಿರಲ್ಲ. ನನಗೆ ಸರ್ಕಾರ ಕೊಡುವ ಅಧಿಕಾರ 35 ವರ್ಷ ಅಂದಾಗ ನಾನೆಷ್ಟು ಜಿಗಿದು ಮಾತನಾಡಬಹುದೆಂದು ಹಣದಲ್ಲಿ ಎಚ್ಚರವಿರಲಿ. ಎಚ್ಚರ ಎಚ್ಚರಿಕೆಯ ಬಗ್ಗೆ ನಮಗೆ ತಿಳಿಸಿದೆಯಾ ಇನ್ಸ್ಪೆಕ್ಟರ್? ರೋಜಿಗದ ನಮ್ಮ ಜನ ಇಂಚಾಗಿ ತುಂಡರಿಸಿ ನಾಯಿ ನರಿಗಳಿಗೆ ಆಹಾರವಾಗಿ ಬಿಡಬೇಕಾಗುತ್ತದೆ. ಜೋಕೆ ಬ್ರಹ್ಮ, ನಿಮ್ಮಂತ ರಾಜಕಾರಣಿಗಳ ಜೊತೆ ಸೇರಿಕೊಂಡು ಎಷ್ಟೋ ಅಮಾಯಕ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ಮೋಸದಿಂದ ಕೊಲೆ ಮಾಡಿ ಬದುಕುವ ನಿಮ್ಮಂತ ರಾಜಕಾರಣಿಗಳು ಈ ನಾಡಿನಲ್ಲಿ ಬಹಳಷ್ಟು ಜನರಿದ್ದಾರೆ. ಆದರೆ ನಿಮ್ಮಂತ ರಾಜಕಾರಣಿಗಳು ಎಡೆಗೊರಿಗೆ ಗಟ್ಟಿ ಗಂಡನರವನ್ನು ಕಿತ್ತು ಹಾಕುವ ನನ್ನಂತ ಪೊಲೀಸ್ ಹುಲಿಗಳು ಈ ನಾಡಿನಲ್ಲಿ ಹುಟ್ಟುತ್ತಾನೆ ಇರುತ್ತಾರೆ. ಪೊಲೀಸ್ ತಮ್ಮ, ಇದು ನಮ್ಮ ಸಾಹುಕಾರ ಮನೇನ ಇಲ್ಲ ನಿನ್ ಪೊಲೀಸ್ ಸ್ಟೇಷನ್ ಒಂದು ತಿಳಿವಲ್ದಪ್ಪ. ತಮ್ಮ, ಸ್ವಲ್ಪ ನಿಧಾನ ಮಾತಾಡಪ್ಪ. ನಾ ಕೂಡ ವಿಷಯನೇ ಇದು ನೋಡು. ತಲಾಟಿ, ಒರೇದಾಗಿ ಹೇಳುತ್ತೇನೆ ಕೇಳು. ನಿಮಗೂ ನಿಮ್ಮ ಸಾಹುಕಾರನಿಗೂ ಕಳ್ಳ ವ್ಯವಹಾರವನ್ನು ಬಿಟ್ಟು ನಿಯತ್ತಿನಿಂದ ಬದುಕಿದರೆ ಸರಿ. ಇಲ್ಲ ಅಂದರೆ ಒಂದಲ್ಲ ಒಂದು ದಿನ ನಿಮ್ಮ ಕೈಗೆ ಕಬ್ಬಿಣದ ಕೊಡಗ ಹಾಕಿ ನೀವು ಮಾಡಿದ ಅನ್ಯಾಯ ಅತ್ಯಾಚಾರದ ಮಂದಿರವನ್ನು ದಟ್ಟ ಮನಸ್ಸಿನಿಂದ ನೆಲಸಮ ಮಾಡಿ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯಲು ಸದಾ ಸಿದ್ಧ ಈ ಇನ್ಸ್ಪೆಕ್ಟರ್ ಜಗದೀಶ್. ಲೇ ಜಗದೀಶ, ಕೆರಳಿದ ಹುಲಿಯಂತೆ ಆರ್ಭಟಿಸಿ ಈ ನರಸಿಂಹನಿಗೆ ಸವಾಲು ಹಾಕಿದೆಯಲ್ಲ. ನಿನ್ನಂತ ಸವಾಲಿನ ಜೊತೆ ಸವಾರಿ ಮಾಡುವ ಅರಮನೆಯ ಧೀರನ ಅರಮನೆಯ ದಿಕ್ಕಾಪಾಲು ಮಾಡುವೆಯಾ? ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನನ್ನು ಹೊಸಕಿ ಹಾಕಿ ನನ್ನ ರಾಜಕೀಯ ಗಾಳದಲ್ಲಿ ಹೊಚ್ಚಿ ಹಾಕಿ ಬಿಡುವೆ. ನಿನ್ನಂತ ಅಧಿಕಾರಿಗಳನ್ನ ಏ ಜಗದೀಶ, ಕರ್ಮದ ಕಲಿಯುಗದಲ್ಲಿ
ಧರ್ಮದಂತೆ ನಡೆಯುವರಿಗೆ ನಿಮ್ಮಂಥವರಿಗೆ ಕರ್ಮ ಎಂಬ ಧರ್ಮವನ್ನು ತುಳಿದು ಬಿಸಿ ರಕ್ತದ ಜೊತೆ ಕಾಮನ ಹೋಳಿ ಆಟ ಆಡುವ ನರಹಂತಕರು ನಾವು. ಸೌಕರ್ಯ ಅವನವನು ಕಾಕಿ ಹಾಕೇನಿ ಅನ್ನೋ ದರ್ಪಣ ಮಾತಾಡ್ತಾನ್ರಿ ಅವ. ಅವಂಗ ಹೊತ್ತು ನೋಡಿ ಹೊತ್ತ ಕೊಟ್ರಾಯ್ತು. ನಡ್ರಿ ಹೋಗನ.